ಅಂತ ಹೇಳಿ ಸೆಕ್ಯುಲರ್ ಟರ್ಮ್ಗಳಲ್ಲಿ ಹೋಗಿ ಇವತ್ತು ISIS ನಲ್ಲಿ ಸೆಕ್ಸ್ ಸ್ಲೇವ್ಗಳಾಗಿ ಕಳೆದು ಹೋಗಿರುವಂತಹ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶ್ರದ್ಧಾಂಜಲಿಯೊಂದಿಗೆ ನಾನೊಂದು 2-3 ಮಾತು ಹೇಳ್ತೇನೆ. ಇದು ಸೊಲ್ಯೂಷನ್ ಅಂತ ಯೋಚನೆ ಮಾಡಿ, ಅಥವಾ ನಮ್ಮ ಸಮಾಜದಲ್ಲಿ ಬುದ್ಧಿವಾದ ಹೇಳುವಂಥದ್ದು ಯಾವತ್ತೂ ನಡೆಯೋದಿಲ್ಲ. ಯಾಕಂದ್ರೆ ನಮ್ಮದು ದೇಶ ಡೆಮೋಕ್ರಸಿ. ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮನುಷ್ಯನ ತನಕ ಇನ್ನೊಬ್ಬರ ಮಾತು ಕೇಳುವಂಥದ್ದು ನಮಗೆ ಸಹನೆ ಆಗೋದಿಲ್ಲ. ಯಾಕಂತಂದರೆ ನಮಗೆ ಬುದ್ಧಿಶಕ್ತಿ ಇದೆ, ನಾನು ಸ್ವಂತವಾಗಿ ನಿರ್ಧಾರಗಳನ್ನು ತಗೊಳ್ಳಬಲ್ಲೆ. ನಮ್ಮ ದೇಶ ತಪ್ಪು ಹೋಗಿರೋದು ಅದರಲ್ಲಿ. ಸಮಾಜದ ಮಾತನ್ನು ಕೇಳುವಂಥದ್ದಾಗಲಿ, ಫ್ಯಾಮಿಲಿಯ ಧ್ವನಿಯನ್ನು ಗಮನಿಸುವಂಥದ್ದಾಗಲಿ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸ್ತಾ ಇಲ್ಲ. ಇಂಡಿವಿಜುವಲಿಸ್ಟಿಕ್ ಸ್ವಂತಿಕೆಯನ್ನು ಬೆಳೆಸುವಂಥದ್ದು, ಇದು ಹೆಗ್ಗಳಿಕೆ ಅಂತ ತಿಳ್ಕೊಳ್ತೀವಿ. ನಾನು ಬಹುಶಃ 50 ವರ್ಷದ ಹಿಂದಕ್ಕೆ ಹೋಗ್ತೇನೆ. ನಮ್ಮ ತಂದೆಗೆ ನಾವಿಬ್ಬರು ಹೆಣ್ಣು ಮಕ್ಕಳು, ತುಂಬ ಸ್ವತಂತ್ರವಾಗಿ ಬೆಳೆಸಿದ್ರು. ಎಷ್ಟು ಸ್ವತಂತ್ರವಾಗಿ ಬೆಳೆಸಿದ್ರು ಅಂತಂದರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಬುಲೆಟ್ ಬೈಕ್ ಹಿಡ್ಕೊಂಡು ಮೈಸೂರೆಲ್ಲ ಓಡಾಡ್ತಿದ್ದೆ. ಗಂಡು ಹುಡುಗಿ ಅಂತ